ಇರಲಿ, ನಿಮ್ದೇನು ತಿಂದ್ರಪ್ಪ ನೀವು ಎಷ್ಟು ದುಡ್ಡು ಮೇಡಮ್? ಈಗ ಇವ್ರು ಇಲ್ಲಿಗೆ ಗ್ಯಾಸ್ ಏಜೆನ್ಸಿಗೆ ಬಂದು ಗ್ಯಾಸ್ ಕೇಳ್ತಾರಲ್ಲ, ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ನೀವು? ಇಲ್ಲಿ ಇಷ್ಟ ಹಾಕಿತಾನೆ ಅಲ್ಲೂ ಕೊಡೋದು. ಇವ್ರನ್ನ ಅಚ್ಚ ದುಡ್ಡಿಗೆ ಬಾ ಅಂದ ನೀನು. ಇಲ್ಲಿ ನೋಡಿ, ಈಗ ಇವ್ರನ್ನೆಲ್ಲ ಕರ್ಸೋರೆ ಅವರೇ ಖರ್ಚು. ಮನೆ ಹತ್ರ ಡೆಲಿವರಿ ಕೊಡಲ್ವಾ ಅಂತ ಕೇಳ್ತಾವ್ರೆ. ನೀನ್ ನೋಡಪ್ಪ, ಮಾತಾಡಪ್ಪ, ಕೊಡ್ತೇನೆ ಮೇಡಮ್ ಅವ್ರು ಏನು ಕೇಳಿದ್ರಿ ಹೇಳಿ? ಗ್ಯಾಸ್ ಕೇಳಿದ್ರು ಕಣಪ್ಪ. ಹಾಂ ಸರಿ, ಇಲ್ಲಿ ಯಾಕೆ ಗ್ಯಾಸ್ ಕೊಡಲ್ಲ ನೀವು? ಈಗ ಒಬ್ರು ಇಲ್ಲಿಂದನೇ ತಗೋದ್ರು ಬೇರೆಯವರು, ತಗೊಂಡೋದ್ರಲ್ಲ. ಹಾಂ, ಇದು ಡಿಸ್ಟ್ರಿಬ್ಯೂಟರ್ ಇಲ್ಲಿದೆ ಅಲ್ವಾ, ಇಲ್ಲೇ ಬಂದು ಗ್ಯಾಸ್ ತಗೊಂಡು ಕೇಳಿದಾಗ ಯಾಕೆ ಕೊಡಲ್ಲ ಇಲ್ಲಿಂದ ನೀವು? ನೀವು ಕೊಡ್ಬೇಕು. ಒಬ್ರು ಕೊಡೋದು ಒಬ್ರು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಯಾಕೋ ಕೊಟ್ಟಿಲ್ಲ ತಗೊಂಡೋಗಿದ್ರೆ ನೋಡಿ, ಜಸ್ಟ್ ಇವಾಗ ನಾವು ಬಂದು ಗಾಡಿ ತಕ್ಷಣ ಎತ್ಕೊಂಡೋದ್ರು. ನಾವು ಅವಾಗಲೇ ಬಂದು ಅಲ್ಲೇ ಕೂತೇವೆ. ನಾವು ಗಾಡಿ ಅಂತ ಹೋಗ್ಬಿಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ನಾವು ಎಲ್ಲೇ ಕೂತೇವೆ. ಬಂದು 3/4 ಗಂಟೆ ಆಯಿತು ನಾವು ಬಂದು. ಈಗ ಒಂದು 4 ಗಂಟೆ ಆಗೋದು. ಒಬ್ಬರು ಸಿಲಿಂಡರ್ ಕೊಟ್ಬಿಟ್ಟು ಸಿಲಿಂಡರ್ ಎತ್ಕೋದ್ರು. ಸಿಲಿಂಡರ್ ಈಗ ಬೆಳಿಗ್ಗೆ ಯಾರು ಕೊಟ್ವಲ್ಲ ನಮ್ಮ ಮನೆಯವ್ರಿಗೆ? ಅಂಗನವಾಡಿಗೆ ಬಿಟ್ರೆ ಅಂಗನವಾಡಿಗೆ ಬಿಟ್ರೆ ಇನ್ಯಾರು ಕೊಟ್ಟಿಲ್ಲ. ಇಲ್ಲೇ ಐತೆ ನೋಡಿ ನಮಗೆ ಗೊತ್ತಿರೋದು. ಹಾಂ, ಇಲ್ಲಿಂದ ಕೊಡಂಗಿಲ್ವಾ? ಇಲ್ಲಿ ಕೊಡಂಗಿಲ್ವ ಅಂತ ಹೇಳಿ ಅಲ್ಲಿ ಯಾಕೆ ಕೊಡಬಾರ್ದು ಹೇಳಿ? ಆ ಥರ ಏನು ನೋಟಿಫಿಕೇಶನ್ ಇದೆಯಾ ಮನೆಗೆ? ಅವರು ಮನೆಗೆ ಅಲ್ಲ, ರೆಕಾರ್ಡ್ ಮಾಡಲೇಬೇಕು. ಇದು ಪಬ್ಲಿಕ್ ಸರ್ವಿಸ್ ಸರ್, ಇದು ಪಬ್ಲಿಕ್ ಸರ್ವಿಸ್. ಇದು ನಿಮ್ಮ ಓನ್ ಸರ್ವಿಸ್. ಹಾಂ, ಮನೆ ಕಳ್ಸಿರಿ. ಈಗ ಅವ್ರ ಮನೆಗೆ ಹೋಗಿಲ್ವಲ್ಲ, ಅವ್ರಿಗೆ ಸಮಸ್ಯೆ ಆಗಿದೆ ಬಂದವ್ರೀಗ. ಅವರೇ ಗ್ಯಾಸ್ ಅಲ್ಲಿಂದ ತಗೊಂಡು ಕೊಡ್ಬೇಕಾರೆ ಯಾಕೆ ಕೊಡ್ಬಾರ್ದು ನೀವು? ಈಗ ನಿಮ್ದು ಏನ ತಪ್ಪ ಇಲ್ಲ, ಏನಾಗಲಿ, ಇಲ್ಲಿಗೆ ಬಂದ್ರೆ ಯಾಕೆ ನೀವು ಸಿಲಿಂಡರ್ ಕೊಡ್ತಾ ಇಲ್ಲ? ಇದೆಷ್ಟು ಆಗ್ತಾನೆ ಅವರು ಕೊಡೋದು? ಅಂದ್ರೆ ಆಲ್ಟರ್ನೇಟ್ ನೀವು ಇದು ಮಾಡ್ಬೇಕು ನೀವು. ಇರಪ್ಪ, ನಾವು ಕೇಳ್ತಾರೆ ಏನು ಗೊತ್ತಾ, ಇಲ್ಲಿ ಸಿಲಿಂಡರ್ ತಾನೆ ಅಲ್ಲಿ ಹೋಗಿ ಕೊಡೋದು ನೀವು. ಅವರೆಲ್ಲ ಬಂದವ್ರು ಅಂದ್ರೆ ಯಾಕೆ ಕೊಡ್ತಾ ಇಲ್ಲ ನೀವು? ಎಮರ್ಜೆನ್ಸಿ ಇದ್ರೆ ಅವ್ರೇನು ಫ್ರೀ ಆಗಿದೆ ಬರ್ತಾ ಇಲ್ಲ. ಅವರು ಎಮರ್ಜೆನ್ಸಿ ಇರೋದಕ್ಕೆ ಅಲ್ಲಿಂದ ಬಂದವ್ರು ಗ್ಯಾಸ್ ತಗೊಂಡು. ಎಲ್ರು ಯಾಕೆ ಬರ್ತಾರೆ ಸರ್? ನೀವು ಅಲ್ಲಿ ಸರ್ವಿಸ್ ಕೊಟ್ಟು ಇಲ್ಲಿ ಕೊಡ್ತಾರೆ, ಎಲ್ಲ ಎಮರ್ಜೆನ್ಸಿಗೆ ಬರ್ತಾರೆ. ಎಲ್ರು ಯಾಕೆ ಬರ್ತಾರೆ ಹಂಗಾರೆ? ಇವರು ಧರ್ಮೇವ್ರು ಫೋನ್ ಮಾಡೋಣ, ಬರೀ ಕೇಳಿ ಇಲ್ಲಿಗೆ. ಸರ್ ಯಾವಾಗ ಮಾಡೋದು ಸರ್? ನೀವು 27ನೇ ತಾರೀಕಲ್ಲಿ ಬುಕ್ಕಿಂಗ್ ಆಗಿಲ್ಲ. ನೀವು ಎಮರ್ಜೆನ್ಸಿ ಸರ್ ಬಿಲ್ ತೆಗಿಸಿಲ್ಲ? ಎಮರ್ಜೆನ್ಸಿ ಬೇಕು ಬಿಲ್ ತೆಗಿಸಿಲ್ಲ? ಎಮರ್ಜೆನ್ಸಿಗೆ ತೆಗಿಸಿಲ್ಲ ಅಂತ ಅಣ್ಣ. ಫಸ್ಟ್ ಎಲ್ಲ ಬುಕ್ಕಿಂಗ್ ಮಾಡಿ ಮಾಡನೇ ದಿನಕ್ಕೆ ಬರ್ತಿದ್ದೆ ಕಣ. ಈಗ ನೋಡ್ರೆ 15 ಈಗ ಪ್ರಾಬ್ಲಮ್ ಏನೂ ಇಲ್ಲ. ಯಾರು ಹೇಳಿದ್ರು ಪ್ರಾಬ್ಲಮ್ ಅಂತ? ನಿಮ್ಗೆ ಗೊತ್ತಾ ಮೇಡಮ್ ಪ್ರಾಬ್ಲಮ್ ಅಂತ? ಯಾರು ಹೇಳಿದ್ರು ನಿಮ್ಗೆ? ಗೊತ್ತಿಲ್ಲದೇನೆ ಮಾಡ್ಬಿಟ್ಟು ನೀವೇನೇ ಇವರು ಬೆಳೆಸ್ತಾ ಇರೋದು. ಪ್ರಾಬ್ಲಮ್ ಎಲ್ಲೂ ಇಲ್ಲ. ಅವ್ರು ಪಬ್ಲಿಕ್ ಗೊತ್ತಾಯ್ತು ನಿಮ್ಗೆ ಪ್ರಾಬ್ಲಮ್ ಅಂತ. ನಿಮ್ ತಲೆ ಇಟ್ಕೊಂಡಿರ, ಯಾವ ಪ್ರಾಬ್ಲಮ್ ಇಲ್ಲ. ನೀವು ಅನ್ಕೊಡ್ರಿ ಅಷ್ಟೇ. ಇಲ್ಲ, ಅವ್ರು ಗ್ಯಾಸ್ ಬಂದ್ರೆ ಪಬ್ಲಿಕ್ ಏನು ಗ್ಯಾಸ್ ಬೇಕು ಅಂತ ಗ್ಯಾಸ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ದಂಧೆ ಆಯ್ತದೆ, ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇರೋದು. ಯಾವ ಪ್ರಾಬ್ಲಮ್ ಇಲ್ಲ, ಎಲ್ಲ ಸಿಲಿಂಡರ್ಗಳು ಕೊಡ್ತವೆ. ಹಾಂ, ಕೇಳೋರಿಲ್ಲ. ನಮ್ಗೆ ಕರೆಕ್ಟ್ ಮಾಡಿ ನೋಡ್ರಿ, ಬನ್ನಿ. ಯಾವ್ದು ಏಜೆನ್ಸಿ? ಯಾವುದು? ಮುರುಗುಡ ಅಲ್ಲಿರ್ತಾರೆ. ಅಲ್ಲಿ ಹೋದ್ರೆ ಕೇಳ್ಬೋದು. ನೀವು ಪ್ರಶ್ನೆ ಮಾಡಲ್ಲ, ಎಲ್ಲ ನೀವು ಏನ್ ಮಾಡ್ತಾ ಕೇಳ್ತಾರೆ. ಅಣ್ಣ, ಧರ್ಮೇವ್ರು ಫೋನ್ ಮಾಡಿ. ಏ ಕೊಡಿದ್ರೆ ಅದು ನೀವು ಕೊಡ್ತಾರಪ್ಪ, ಅದೇ ಬೇಕಾದ್ರೆ ಕೊಡೋದಿರೋದೇ ಬೇಕಾದ್ರೆ. ಸರಿ, ನಾವು ಇದು ಮಾಡಿರೋದು ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರು ಆಸ್ ಕೇಳ್ತಿರೋರು ಅಂತದ್ರಲ್ಲಿ ಎಷ್ಟು ಸರಿ ನಾವು ಮಾಡ್ತಾ ಇರೋದು. ಹಾಂ, ನಾನು ಹೇಳ್ತಾ ಇರೋದು ಆ ಥರ ರೂಲ್ಸ್ ಏನಾರು ಇದ್ರೆ ಕೊಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಆ ಥರ ರೂಲ್ಸ್ ಏನಾರು ಇದ್ರೆ ನಮಗೆ ಕೊಡಿ ಅಂತ. ಹಾಂ, RTL ಯಾಕೆ ಕೊಡೋದು ಸರ್? ಪಬ್ಲಿಕ್ ಸರ್ವಿಸಲ್ಲಿ RTL ಹಾಕಾಗಲ್ಲ. ಆರ್ಟಿಕಲ್ ಯಾಕೆ ನಾವು ಇಲ್ಲಿಗಲ್ಲ ಏನು ಕೇಳ್ತಾ ಇಲ್ಲ. ನಾವು ಸರ್ವಿಸ್ ಏನಿದೆ ಅದನ್ನ ನಾವು ಕೇಳ್ತಾ ಇರೋದು. ಆ ವ್ಯಕ್ತಿ ಎಮರ್ಜೆನ್ಸಿ ಮಾಡ್ತಾರೆ. ಎಮರ್ಜೆನ್ಸಿ ಅಂತ ಇದ್ದು ಅವರೇ ಬಂದಮೇಲೆ
ನೀವು ತಲುಪ್ಸೋ ಕಾಲನು ಕೊಡ್ಬೋದಲ್ವಾ? ಸರ್ ಆ ರೀತಿ ಇಲ್ಲ. ಫಸ್ಟ್ ಬಿಲ್ ತೆಗಿತೀವಿ. ಏನು? ನಾವೇನು ಬೇಸಿಕ್ ಮತ್ತು ಆ ಬೇಸಿಕ್ ಬಿಲ್ ತೆಗಿತೀವಿ. ಓಕೆ. ನಾವು ಮನೆಯಲ್ಲಿ ಕಳಿಸ್ತೀವಿ. ಅಕಸ್ಮಾತ್ ಅಲ್ಲಿ ಹೋಗ್ತಾನೆ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದು ಹೋದ್ರೆ ಎಮರ್ಜೆನ್ಸಿಗೆ ಕೊಡ್ತೀವಿ. ಫೋನೇ ಎತ್ತದಿಲ್ವಂತಲ್ಲ ನಿಮ್ಮ ಆಟೋದವರು. ಬಂದಿದವರು ದೇವಿಪುರದವರು ನಿಲ್ಸೋದಿಲ್ವಂತಲ್ಲ. ಮೇಡಮ್ ಮೊನ್ನೆ 3 ದಿನ ಆಯ್ತು ಸರ್. ಯಾವ ಅಂಗಡಿ ಸರ್? 3 ದಿನ ಆಗೈತೆ. 27ನೇ ತಾರೀಕು ಮಾಡಿದ್ದಾರೆ. ಇವತ್ತು ಎಷ್ಟು ತಾರೀಕು? 30. 27, 30, 3 ದಿನ ಎಮರ್ಜೆನ್ಸಿನಾ? ಇಲ್ಲಿ ಬರೋದಕ್ಕೆ ಎಲ್ಲರೂ ಕ್ವಶನ್ ಮಾಡಿದ್ರೆ ಅವ್ರಿಗೂ ಪಾಯಿಂಟ್ ಮಾತಾಡ್ಬೇಕು. ಸುಮ್ಮನೆ ತರ್ತರಲ್ಲೇ ಮಾತಾಡಿದ್ರೆ ಲೈವ್ ಚೆನ್ನಾಗಿ ಓಡಲ್ಲ. ಅವ್ರಿಗೆ ನಾನು ಕೇಳ್ತಾ ಇರೋದು, ಅಲ್ಲಾರು ಬರಲಿ ಇಲ್ಲಾರು ಬರಲಿ, ನೀವು ಇಲ್ಲಿಂದ ಸರಿ ಸಿಲಿಂಡರ್ ಕೊಡಬಾರ್ದು ಅಂತ ಏನಾರು ಇದೆ ನಿಮಗೆ? ಸುತ್ತೋಲೆ ಇದೆಯಾ? ಯಾರು ಅಧಿಕಾರಿ ಹೇಳಿದಾರ ನಿಮಗೆ? ನಿಮ್ಮ ಹತ್ರ ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಲಿಂಡರ್ ಕೊಡಬಾರ್ದು ಅಂತ ಯಾರು ಹೇಳಿದಾರ? ಅಲ್ಲ, ನೀವು ಕೊಡ್ತಿಲ್ಲ ಅಂತ ಹೇಳ್ಬೇಡಿ. ನಿಮ್ಗೆ ಹೇಳಿದಾರ? ಯಾರು ಸುತ್ತೋಲೆ ಇದೆಯಾ, ಕಾನೂನು ಇದೆಯಾ ಅಂತ ನಾನು ಕೇಳಿದೆ. ನಾನು ಹೇಳ್ತಾರೆ ಅರ್ಥ ಇದೆ ಸರ್. ಒಂದೇ ಮಾತು ನಾನು ಸಿಂಪಲ್ ಹೇಳ್ತಾ ಇರೋದು, ಆ ಥರ ಕಾನೂನು ಸುತ್ತೋಲೆ ಅಥವಾ ಅಧಿಕಾರಿಗಳು ಯಾರು ಹೇಳಿದಾರ? ಈಗ ಮೀಟಿಂಗ್ ಆಗ್ತಾ ಇದಲ್ವಾ ಗ್ಯಾಸ್ದು, ಆಫೀಸಲ್ಲಿ ಕೊಡ್ಬೇಡಿ, ಅವ್ರ ಮನೆಗೆ ಕೊಡಿ ಅಂತ ಹೇಳ್ತಾ ಇದಾರ? ಮನೆಗೆ ಆಫೀಸ್ ಬಂದ್ರೆ ಕೊಡ್ಬೇಡಿ ಅಂತ ಹೇಳ್ತಾ ಇದಾರ? ಯಾರು ಹೇಳಿದ್ರು ಹೇಳಿ? ಇಲ್ಲಿ ಹೇಳ್ತಾ ಇದೆ, ಅಲ್ಲ ಹಾಕತ್ತೀವಿ, ಬರ್ತಾರೆ ಅವಾಗ ಮಾಡಿ. ಅವ್ರು ಮಾಡಿ, ಧರ್ಮೇಂದ್ರ ಬಾರಿ ಇಲ್ಲೇ ಕರೆಸಿ ಬರ್ತಾರೆ. ಮಾಡಿ ಫೋನ್ ಮಾಡಿ ಇಲ್ಲೇ ಮಾಡಿ ಧರ್ಮೇಂದ್ರ ಅವ್ರು ಮಾಡಿ. ಆ ಥರ ಇದೆ ಹೇಳಿ. ನಿಮ್ಮ ಇನ್ಸ್ಪೆಕ್ಟರ್ ನಂಬರ್ ನಿಮ್ಮ ಹತ್ರ ಇರ್ತದಲ್ಲ? ನನಗೆ ಅವಶ್ಯಕತೆ ಇಲ್ಲ. ಅಧಿಕಾರಿ ನಿಮ್ ನಮ್ಗೆ ಫೋನ್ ಮಾಡ್ತಾರೆ. ನಮ್ದು ಪ್ರಾಬ್ಲಮ್ ಇದ್ರೆ ನಾವು ಹೋಗ್ಬೇಕಲ್ವಾ? ಹೌದು. ಅವ್ರು ಹೇಳ್ತಾರೆ ಪ್ರಾಬ್ಲಮ್ ಇದ್ರೆ ಮಾಡ್ತಾರೆ ಫೋನ್. ಹಂಗೆ ಮಾಡಿ ನೀವೇ ಮಾಡಿ. ಇಲ್ಲೇ ಅವರು ಮಾಡಿ, ನೀವೇ ತಂದು ಫೋನ್ ಮಾಡಿ. ಏನಾದ್ರು ನಾವು ಇಲ್ಲಿ ತುಂಬಾ ಕ್ರಿಟಿಕಲ್ ಆಗಿ ಎಮರ್ಜೆನ್ಸಿ ಇದ್ದು ಮನೆ ಬಾಗಿಲು ಹಾಕಿದಾಗ ಬಾಗಿಲು ಕೊಡ್ತೀವಿ ಸರ್. ನಾನು ಅದು ಹೇಳ್ತಾ ಇಲ್ಲ, ನೀವು ಮನೆ ಕೊಡೋದು ಮಾಮೂಲಿ ಕೊಡ್ತಾ ಇದ್ರಾ? ಎಮರ್ಜೆನ್ಸಿ ಅಂತ ಆಫೀಸ್ ಬಂದ್ರೆ ಆಫೀಸಲ್ಲಿ ಕೊಡಬಾರ್ದು ಅಂತ ನಾನು ಕೇಳ್ತಾ ಇರೋದು. ಕೊಡಬಾರ್ದು ಅಂತ ಏನು ರೂಲ್ಸ್ ಇದೆಯಾ? ಈಗ ನಮ್ಗೆ ಎಲ್ಲಿ ನ್ಯಾಯ ಸಿಗ್ತದಾಗ ಆಫೀಸ್ ಇಲ್ಲ ಅಂತ ಹುಡುಕೋಬತ್ತೀವಿ ಇಲ್ಲಿಗೆ ಅಲ್ವಾ? ಇಲ್ಲೂ ನೀವು ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ ಅಂದಾಗ ಅವ್ರು ಎಲ್ಲಿ ಹೋಗ್ಬೇಕು? ನಮ್ಮಲ್ಲಿ ಮಳವಳ್ಳಿನಲ್ಲಿ ಇದುವರೆಗೆ ಎಲ್ಲಿ ಕ್ರಿಯೇಟ್ ಆಗಿದೆ? ಏನು ಕ್ರಿಯೇಟ್ ಆಗಿದೆ? ಸುಮ್ಗಿರ ಮಾರ ನೀನು ಏರ ನೀವು. ನಾನು ಹೇಳ್ತಿರೋದು ಅವ್ರಿಗೆ ನೀವ್ ಯಾಕೆ ಕಚ್ಚಾಡ್ತಾ ಇದ್ದೀರಾ? ನಮಗೆ ಸಮಸ್ಯೆಗಳು ಹೇಳ್ಬೇಡಿ. ನಾನು ಕೇಳ್ತಿರೋದು ಏನು ಗೊತ್ತಾ, ಅವ್ರ ಊರಲ್ಲಿ ಕೊಟ್ಟಿಲ್ಲ ಅವ್ನು ಡೆಲಿವರಿ, ಇಲ್ಲಿ ಬಂದು ಎಮರ್ಜೆನ್ಸಿ ಇದೆ, ಇಲ್ಲಿ ಅವ್ನಿಗೆ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಎಲ್ಲ ಸರ್ ಒಬ್ಬರು ಕೊಟ್ಟು ಇನ್ನೊಬ್ರು ಯಾಕೆ ಬರ್ತಾರೆ ಅದೇಳಿ? ನೀವು ಅಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ ನೀವು ಹಳ್ಳಿಗಳಲ್ಲಿ? ಅವ್ರು ಯಾಕೆ ಬರ್ತಾರೆ ಇಲ್ಲಿಗೆ ಹೇಳಿ? ಹೇಳ್ತಿರೋದು ಈಗ ನೀವು ದಂಡಕ್ಕೆ ಹೋದ್ರು ಬಿಡ್ದೇನೆ ಅವ್ರ ಕೆಲಸ ಇಲ್ದೇನೆ ಬರ್ತಾರ? ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಪಾಯಿಂಟೇ ಮಾತಾಡ್ತಾರದಲ್ವ, ಲೈವ್ ಹೋಗ್ತದಲ್ವಾ, ರೆಕಾರ್ಡೇ ಮಾತಾಡ್ಬೇಕಲ್ಲ. ನೀವ್ ಹೆಂಗ್ ಸರ್ವಿಸ್ ಕೊಡ್ತಾರೆ ಅಂತ ಮಾತಾಡ್ಬೇಕಲ್ಲ ನಾವು. ಕರ್ಸಿ ಮ್ಯಾನೇಜರ್ನೇ ಕರ್ಸಿ. ಯಾರು ಇಲ್ಲಿ ಇನ್ಚಾರ್ಜು? ಎಲ್ಲವ್ರವರು? ಫೋನ್ ಮಾಡಿ ಬರೋಕೆ ಹೇಳಿ. ನೀವೇನಾಗಿದ್ದೀರಿ ಇಲ್ಲಿ? ಅಸ್ಟೆಂಟು. ಏನು ಹೆಸರು ತಮ್ಮದು? ಹಾಂ, ನಾಗರಾಜು. ಎಲ್ಲ ಗಾಡಿಗೂ ಇದ್ದಿದ್ದು ಏಜೆನ್ಸಿ ಹಾಕಿದಾರಾ? ಇರೋ ಗಾಡಿ ಇಲ್ಲಿ ಎಷ್ಟು ಗಾಡಿ ಇದೆ? ಅಂಗನವಾಡಿಗೆ ಅವರು ಮೊಬೈಲ್ ಕ್ರಿಯೇಟ್ ಮಾಡಬೇಕು. ಮಾಡ್ಕೊಂಡು